ಶ್ರೀ ಸಾಯಿರಾಮ್. ಮೊಟ್ಟ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೂ ನನ್ನ ಆತ್ಮಾಭಿವಂದನೆಗಳು. ಹಾಗೆಯೇ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮೀ ರಂಗನಾಥ ಗುರುಜಿಯವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಅನಂತ ಕೋಟಿ ವಂದನೆಗಳು. ಹಾಗೂ ಇಲ್ಲಿರುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ನನ್ನ ಅನಂತ ವಂದನೆಗಳು. ಮತ್ತು ನನ್ನ ತಂದೆ ತಾಯಿಯವರಿಗೆ, ಗುರು ಹಿರಿಯರಿಗೆ, ಪ್ರಕೃತಿ ಮಾತೆಗೂ, ಭೂಮಿ ತಾಯಿಗೂ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ನಾನು ಇವತ್ತು ತೆಗೆದುಕೊಂಡಿರುವ ಟಾಪಿಕ್ ಮದರ್ ತೆರೇಸಾ ಅವರ ಬಗ್ಗೆ. ಮದರ್ ತೆರೇಸಾ ಅವರು ಇಲ್ಲಿರೋ ನಾನು ತೆಗೆದುಕೊಂಡಿರೋ ಟಾಪಿಕ್ ಯಾವುದೆಂದರೆ ಮದರ್ ತೆರೇಸಾ. ನಾನು ಅವರ ಬಗ್ಗೆ ಒಂದು 15 ಅಥವಾ 20 ನಿಮಿಷ ಮಾತಾಡಬೇಕೆಂದಿದ್ದೇನೆ. ಮಾಸ್ಟರ್ಸ್, ಮದರ್ ತೆರೇಸಾರವರ ಸಂಕ್ಷಿಪ್ತ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕೆಂದರೆ, ಮದರ್ ತೆರೇಸಾರವರು ಮಹಾ ಮಾನವತಾವಾದ ಮಹಿಳೆಯಾಗಿದ್ದರು. ಇವರ ಜನನ 26 ಆಗಸ್ಟ್ 1910ರಲ್ಲಿ ಒಟ್ಟೋಮನ್ ಸಾಮ್ರಾಜ್ಯದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ನಿಕೋಲಾ ಬೋಜಾಕ್ಸಿಯು, ಇವರ ತಾಯಿಯ ಹೆಸರು ಡ್ರಾನಾ ಫೈಲ್ ಬೋಜಾಕ್ಸಿಯು. ಮದರ್ ತೆರೇಸಾ ಅವರು ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದ್ದರು. ಅವರ ಆಗಿನ ಹೆಸರು ಆಗ್ನಿಸ್ ಗೋಂಕ್ಲಾ ಜೋಯೆಕ್ಕಾ ಎಂಬುದಾಗಿತ್ತು. ಅದರ ಅರ್ಥ ಏನೆಂದ್ರೆ ಅರಳುವ ಮೊಗ್ಗು ಎಂದು ಅರ್ಥ. ಇವರ ತಂದೆ ತಾಯಿಗಳು ನಿಕೋಲಾ ಹಾಗೂ ದ್ರೋಂಡರ್ ಅವರು ಅಲ್ಬೇನಿಯಾ ಮೂಲದವರಾಗಿದ್ದರು. ಇವರು ತಮ್ಮ ಮಗಳನ್ನು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಅದೇ ಊರಿನ ಸಾಮಾನ್ಯ ಶಾಲೆಗೆ ಸೇರಿಸಿದ್ದರು. ಪಾದ್ರಿಗಳು ಹೇಳಿದ ನೀತಿ ವಾಕ್ಯ, ದೀನದಲಿತರ ಸೇವೆ, ಭಗವಂತನ ಸೇವೆ, ದೇವರ ಕಲೆಯಂತೆ ಪ್ರತಿಯೊಬ್ಬರೂ ತಮ್ಮ ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂಬ ವಾಕ್ಯಗಳು ದೃಢವಾಗಿ ಇವರ ಮನದಲ್ಲಿ ಬೇರೂರಿದ್ದವು. ಹದಿಹರೆಯದ ವಯಸ್ಸಿನಲ್ಲಿ ಕೇವಲ ಸೇವೆಯೊಂದನ್ನೇ ಗುರಿಯಾಗಿಟ್ಟುಕೊಂಡು ಅನಾಥರ ಸೇವೆಗೆ ಇವರು ನಿಂತರು. ಇವರು ಸನ್ಯಾಸಿಯಾಗಿದ್ದರು. ಇವರು ಮದುವೆಯನ್ನು ಆಗಿರಲಿಲ್ಲ, ಸನ್ಯಾಸಿಯಾಗಿದ್ರು ಇವರು ಐರ್ಲೆಂಡಿಗೆ ತೆರಳಿ ಸನ್ಯಾಸಿನಿಯವರ ಶಿಕ್ಷಣ ಕೇಂದ್ರದಲ್ಲಿ 5 ವಾರಗಳ ಕಾಲ ತರಬೇತಿ ಹೊಂದಿದ್ದರು. 1828ರಲ್ಲಿ ಕಲ್ಕತ್ತಾಗೆ ಬಂದು ಇಂಗ್ಲಿಷ್ ಜೊತೆಗೆ ಅಲ್ಲಿನ ಬಂಗಾಲಿ ಭಾಷೆಯನ್ನು ಕಲಿತರು. ಇವರು ಕಲ್ಕತ್ತಾ ನಗರದ ಹತ್ತಿರದ ಎಂಟಲಿಯಲ್ಲಿ ಕೆಲಸಕ್ಕೆ ಸೇರಿದರು. ಇವರು ಅದೇ ಶಾಲೆಯಲ್ಲಿ 17 ವರ್ಷಗಳ ಕಾಲ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದರು. ಇವರು 1931 ಮೇ 24ರಂದು ಸನ್ಯಾಸಿನಿಯಾದರು. ಮದರ್ ತೆರೇಸಾ ಎಂದು 1931ರಲ್ಲಿ ಹೆಸರು ಬದಲಾಯಿತು. ಮುಂದೆ ಕ್ರಿಶ್ಚಿಯನ್ ಜಗದ್ಗುರು ಪೋಪ್ ಜನಪಾಲರ ಅಪ್ಪಣೆ ಪಡೆದು 1948 ಆಗಸ್ಟ್ 28ರಂದು ಸಕ್ರಿಯ ಸೇವೆಗೆ ತೊಡಗಿದರು. ಈ ಹಿಂದೆ ಇವರು 1947ರಲ್ಲಿ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಟೈಮಲ್ಲಿ ಪಾಕಿಸ್ತಾನ ಮತ್ತು ಭಾರತ ಬೇರೆ ಬೇರೆಯಾದಾಗ ಅನೇಕ ನಿರಾಶ್ರಿತರ ದುಃಖಗಳ ಸೇವೆಗಾಗಿ ಮೋತಿಝಲ್ ಎನ್ನುವಲ್ಲಿ ಒಂದು ಶಾಲೆಯನ್ನು ತೆರೆದಿದ್ದರು. ಯಾವಾಗ ನೂತನ ಸಂಸ್ಥೆ ಮಿಷನರಿ ಆಫ್ ಚಾರಿಟಿ ಸ್ಥಾಪನೆಗೊಂಡಿತೋ ಅಲ್ಲಿ ಕುಷ್ಠರೋಗಿಗಳ ಸೇವೆಯು ಪ್ರಾರಂಭಗೊಂಡಿತು. ಅನಂತರ ಎಲ್ಲ ಅಂಗವಿಕಲರಿಗಾಗಿ, ಬುದ್ಧಿಮಾಂದ್ಯರಿಗಾಗಿ ಒಂದು ಶಾಲೆಯನ್ನು ಆರಂಭಿಸಿದರು. ಫೋತಿಮಾ ಸೇನ್ ಶಾಲೆ ಎಂದು ಅದಕ್ಕೆ ಹೆಸರಿಟ್ಟರು. ಇವರು ಯಾರ್ಯಾರಿಗೆ ಸಹಾಯ ಮಾಡುತ್ತಿದ್ರು ಎಂದರೆ ಹೊಟ್ಟೆ ಬಟ್ಟೆಗೆ ಇಲ್ಲದವರ, ಸೂರು ಇಲ್ಲದವರಿಗೆ, ಅಂಗವಿಕಲರಿಗೆ, ಕುರುಡರಿಗೆ, ಕುಷ್ಠರೋಗಿಗಳ ಸಮಾಜಕ್ಕೆ ಬೇಡವಾದವರ ಮತ್ತು ಪ್ರೀತಿ ವಂಚಿತರಿಗೆ, ಪೋಷಣೆ ಇಲ್ಲದವರಿಗೆ ಇವರು ಸಹಾಯ ಮಾಡುತ್ತಿದ್ದರು. ಇವರು ಪ್ರೇಮದಾನ ಎನ್ನುವ ಪುನರ್ವಸತಿ ಕೇಂದ್ರ, ನಿರ್ಮಲ ಹೃದಯವೆಂಬ ಕುಷ್ಠರೋಗಿಗಳ ಸೇವಾ ಕೇಂದ್ರ, ವೃದ್ಧಾಶ್ರಮ, ಅನಾಥಾಶ್ರಮ, ಆಸ್ಪತ್ರೆ ಒಂದೇ ಎರಡೇ ಇವರು ತೆರೆದ ಸೇವಾ ಕೇಂದ್ರಗಳು. ಇವರ ಸೇವೆಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಹಲವು ಇದಾವೆ. ಇವರು ಇಂಗ್ಲೆಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ
ಅಮೆರಿಕ ಕ್ಯಾಥೋಲಿಕ್ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿವೆ. ಇವರು 1979ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು, 1962ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು, 1980ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು. ಪ್ರಶಸ್ತಿ ಪುರಸ್ಕಾರಗಳು ಬಂದಾಗ ಪತ್ರಕರ್ತರೊಬ್ಬರು ಹೀಗೆ ಹೇಳುತ್ತಾರೆ. ಅವ್ರಿಗೆ ಕೇಳ್ತಾರೆ ಪತ್ರಕರ್ತರು, ನಿಮಗೆ ಪ್ರಶಸ್ತಿ ಬಂದುದರ ಬಗ್ಗೆ ಏನ್ ಅನ್ನಿಸುತ್ತದೆ ಎಂದು ಮದರ್ ತೆರೇಸಾರವರು ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ತುಂಬಾ ಸಂತೋಷವಾಗುತ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ಪ್ರಶಸ್ತಿಯ ಜೊತೆ ಅವರಿಗೆ ಹಣ ಬರುತ್ತಿತ್ತು. ಹಣ ಬಂದರೆ ಅದರಿಂದ ಇನ್ನೂ ಹೆಚ್ಚಿನ ಅನಾಥರ ಸೇವೆಯನ್ನು ಗೈಯಬಹುದು ಎಂದು ಅವರಿಗೆ ಖುಷಿಯಾಗುತ್ತಿತ್ತು. ಆದ್ದರಿಂದ ಅವರು ಆತರ ಹೇಳ್ತಾ ಇದ್ರು. ಮದರ್ ತೆರೇಸರ ಅವರು ನಿಜವಾಗಿ ಇವರು ಅಖಂಡ ಮನುಕುಲದ ತಾಯಿಯಾಗಿದ್ದರು. ಇಂತಹ ಮಮತಾಮಯಿ 1997ರಲ್ಲಿ ತಮ್ಮ 82ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸುತ್ತಾರೆ. ಮದರ್ ತೆರೇಸರವರು ದುರ್ಗಮಾತೆ ಹಾಗೂ ವಿಶ್ವದ ಶಕ್ತಿಶಾಲಿ ಮಹಿಳೆ ಎಂದೇ ಪ್ರಸಿದ್ಧರಾಗಿದ್ದಾರೆ. ಪೋಪರು ಇವರನ್ನು ಸಂತಳು ಎಂದಿದ್ದಾರೆ. ರಾಷ್ಟ್ರ, ಜನಾಂಗ, ಮತ, ಪಂಥ, ಭಾಷೆಗಳ ಗಡಿ ದಾಟಿ ಮಾನವ ಕುಲ ಒಂದೇ ಎಂಬ ಸದ್ಭಾವನೆಯಿಂದ ದೇವಮಾನವಳೋಪಾದಿಯಲ್ಲಿ ತಮ್ಮ ಕೊನೆಯ ಉಸಿರು ಇರುವವರೆಗೂ ಅವಿಶ್ರಾಂತವಾಗಿ ಸೇವೆ ಸಲ್ಲಿಸಿದ ಮದರ್ ತೆರೇಸರ ಅವರು ಮಾನವ ಕುಲಕ್ಕೆ ಸೇವೆ ಸಲ್ಲಿಸುವಲ್ಲಿ ಎಂದೆಂದಿಗೂ ಆದರ್ಶಪ್ರಿಯರಾಗಿದ್ದಾರೆ. ಇಷ್ಟು ಹೊತ್ತು ನಾನು ಇವ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ಮಾಸ್ಟರ್ಸ್, ನನಗೆ ಹೋದ್ಸಲ ನವರಾತ್ರಿಯಲ್ಲಿ ಇದು ಧ್ಯಾನ ಮಾಡಿಸಿದ್ರು ಚಕ್ರದ ಬಗ್ಗೆ. ಅವಾಗ ಚಕ್ರದ ಬಗ್ಗೆ ಧ್ಯಾನ ಮಾಡಿಸುವಾಗ ನನಗೆ ಒಬ್ರು ಫಾದರ್ ಧ್ಯಾನ ಮಾಡುವಾಗ ಏನಾಯ್ತು, ಕಾಲ್ ಜೋಮ್ ಬಂತಲ್ಲ ಅಂತ ಅಂದ್ಬಿಟ್ಟು ನಾನು ಹಂಗೆ ಕಾಲ್ ಇಳಿಬಿಟ್ಟು ಕ್ರಾಸ್ ಮಾಡಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಅವಾಗ ಒಬ್ರು ಫಾದರು ಮದರ್ ತೆರೇಸರ್ನ ನನ್ನ ಪಕ್ಕದಲ್ಲೇ ಮೈಗಂಡಿಸಿ ನನ್ನ ಪಕ್ಕನೆ ಕೂರ್ಸಿದ್ರು. ನನಗೆ ಏನು ಇದೇನು ಮದರ್ ತೆರೇಸರ್ ಕೂರ್ಸಿದಾರಲ್ಲ, ಅವ್ರ ಪಾದೆಯವ್ರ ಮುಖ ಕಾಣ್ತಿಲ್ಲ ನನಗೆ, ಅವ್ರದ್ದು ಕೆಳಗೆ ಪ್ಯಾಂಟು ಮೇಲೆ ಜುಬ್ಬ ಕಾಣ್ತಾ ಇದೆ. ನನಗೆ ಅವಾಗ್ಲಿಂದ ನಂಗೆ ಅದೇನೋ ಮೊದ್ಲಿಂದಾನು ಮದರ್ ತೆರೇಸಾ ಸೇವೋ ಮನೋಭಾವ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ನನಗೆ ಆದ್ದರಿಂದ ಈ ಟಾಪಿಕ್ ಅನ್ನ ನಾನು ತಗೊಂಡಿದ್ದು. ಈ ವಿಷಯದನ್ನ ಹೇಳ್ಬೇಕು ಅಂತ ಹೇಳಿದ್ದೆ ಮೊದ್ಲನ್ನು ಒಂದ್ಸಲ, ಅದಕ್ಕೆ ಹಂಗಾಗಿ ಇವಾಗ್ಲೂ ಹೇಳ್ಕೊಂಡೆ ನಾನು. ನಾವು ಇವ್ರ ತರ ದೊಡ್ಡ ಕಾರ್ಯ ಮಾಡಕ್ ಆಗ್ಲಿಲ್ಲ ಅಂದ್ರು ಸಣ್ಣ ಪುಟ್ಟವುಗಳಲ್ಲಿ ಸೇವಾ ಮನೋಭಾವ ಮಾಡ್ಕೋಬೇಕು, ಇವ್ರು ನೋಡ್ದಾಗ ಅನ್ನಿಸ್ತಾ ಇರುತ್ತೆ. ಮೇಡಮ್, ಇಷ್ಟು ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೊತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ಮತ್ತು ಎಲ್ಲರೂ ಆಲಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.